ಆತ್ಮೀಯ H16 ನ್ಯೂಸ್ ಅರ್ಥಸೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮ YMI ಅಥವಾ ಮಲ್ಲಪ್ಪ ಜೋತ್ ಅವರು. ಆತ್ಮೀಯರೇ, ಪ್ರಿಯಾಂಕಾ ಖರ್ಗೆ, ಮಲ್ಲಿಕಾರ್ಜುನ್ ಖರ್ಗೆ ಅವರ ಮಗ ಇವತ್ತು ಗೃಹ ಮಂತ್ರಿ. ನಿಜವಾಗಿಯೂ ಆ ಗೃಹ ಮಂತ್ರಿ ಆದ ತಕ್ಷಣ ಅಥವಾ ಮೊದಲಾದರೂ ಸಹಿತ ಅವ್ರು ಬೆನ್ನು ಹತ್ತಿದ RSS ಮತ್ತು BJPಗಳ ವಿರುದ್ಧ. ಅದರಲ್ಲೂ ನೋಂದಣಿ RSS ನೋಂದಣಿ ಇವತ್ತಿಗೂ ಬೆನ್ನದಿದ್ದಾರೆ. ಯಾಕೆ ಆಗ್ತಾ ಇಲ್ಲ? ಸಂವಿಧಾನ ಬದ್ಧವಾಗಿ ಆಗಬೇಕಾಗಿತ್ತು. ಅದಕ್ಕೆ ಏನೇನೇನು ನಾವು ಇಲ್ಲಿವರೆಗೆ ನೋಡ್ತಾ ಇದ್ದೀವಿ. ಯಾರಿಗೂ RSSದ ಮೋಹನ್ ಭಾಗವತರಿಗೆ ಆಗಿರ್ಬೋದು, ಇನ್ನುಳಿದ ನಾಯಕರಿಗೆ ಆಗಿರ್ಬೋದು, RSS ಮತ್ತು ಸಂಘ ಪರಿವಾರದವ್ರಿಗೆ ಖಚಿತವಾದ ಉತ್ತರ ಇವತ್ತಿಗೂ ಕೊಡಲಿಕ್ಕೆ ಆಗ್ತಾ ಇಲ್ಲ. ಏನೇನೋ ಸುತ್ತಾಗಿ ಉತ್ತರ ಕೊಡ್ತಾ ಇದ್ದಾರೆ, ನೋಡ್ತಾ ಇದ್ದೀವಿ ನಾವು. ಈಗ ಇನ್ನೊಂದು, ಈಗ ಒಂದೇ ಮಾತರಂ ಈ ಹಾಡು ಅಥವಾ ಈ ಪದ್ಯ, ಈ ಕವನ ಅಥವಾ ಈ ಶ್ಲೋಕ ಇದು ಮತ್ತೆ ಚರ್ಚೆಗೆ ಬಂದದ. ಪೂರ್ತಿಯಾಗಿ ಅದನ್ನು ಒಂದೇ ಮಾತ್ರ ಮಾಡಬೇಕು, ನಾಡಗೀತೆ, ರಾಷ್ಟ್ರಗೀತೆ ಅಂಥೇಳಿ ಡಿಸಿಷನ್ ತೊಗೊಂಡಿದ್ದಾರೆ ನಮ್ಮ ಮೋದಿ ಸರ್ಕಾರ. ಅಡ್ಡಿಲ್ಲ, ಒಳ್ಳೆಯದು. ಆದರೆ ಇಲ್ಲಿ 3 ಪ್ರಶ್ನೆ ಒಂದು ಎದ್ದು ಬಿಟ್ಟಿದ್ದಾರೆ. ಖರ್ಗೆ ಅವರು ಸವಾಲು ಹಾಕಿಬಿಟ್ಟಿದ್ದಾರೆ. ಟೆಲಿಪ್ರಾಂಪ್ಟರ್ ಇಲ್ಲದ ಮೋದಿ ಮತ್ತು ಶಾರ್ ಅವರು ಈ 5 ನುಡಿಗಳನ್ನು ತೋರಿಸಲಿ ಅಂದಾಗ ನಾವು ಅಂತೀವಿ ಅಂತ. ಯಾಕಂತಂದ್ರೆ ಮೊದಲು ಪದ್ಯ ಅಥವಾ ಕವನ ಅಥವಾ ರಾಷ್ಟ್ರಗೀತೆ ಮೊದಲು ಬರಬೇಕಲ್ಲ. ಇವರಿಗೆ ಒಂದು ಕಾನೂನು ಮಾಡಿದ್ದಾರೆ. ನಾವು 2 ಶ್ಲೋಕಗಳನ್ನು ಮಾತ್ರ ಅಂತೀವಿ, ಮೊದಲೇದು 2 ಹಾಡುಗಳನ್ನು ಮಾತ್ರ ಅಂತೀವಿ, ಪದ್ಯಗಳನ್ನು ಅಂತೇಳಿ. ಈಗ ಚರ್ಚೆ ಜೋರು ಹಿಡಿತದೆ ಇವರು ಕಾಂಗ್ರೆಸ್ ಮತ್ತು BJP ಮಧ್ಯದಲ್ಲೇ. ಯಾಕಪ್ಪ ಅಂತಂದರೆ ಈಗಾಗಲೇ ಒಂದೇ ಮಾತರಂ ಕಳೆದ ಹಲವಾರು ವರ್ಷ ಸಂಪೂರ್ಣ ಹಾಡ್ತಲ್ಲ ಬಂದಿದ್ದಾರೆ. ಅದು ರಾಷ್ಟ್ರಗೀತೆ ಒಪ್ಕೊಂಡಿದ್ದಾರೆ, ಎಲ್ಲರೂ ಒಪ್ಕೊಂಡಿದ್ದದ. ಅದನ್ನ ಯಾರೂ ತಳ್ಳಿ ಹಾಕಿಲ್ಲ, ಕಾಂಗ್ರೆಸ್ ವಿರೋಧ ಮಾಡಿಲ್ಲ. ಆದರೆ ಇವತ್ತು 5 ಸ್ಟಾಂಜಾಗಳನ್ನು 5 ಶ್ಲೋಕಗಳನ್ನು ಬೇಕು ಅನ್ನೋದು ಕಾನೂನು ಮಾಡ್ಕೊಂಡಿದ್ದಾರೆ. ಅದು ಸರಿಯೋ ತಪ್ಪೋ ಅವ್ರವ್ರಿಗೆ ಬಿಟ್ಟಂಥ ವಿಷಯ. ಕಾಂಗ್ರೆಸ್ಸಿಗರು ಅದು ಅವಶ್ಯಕತೆ ಇಲ್ಲ, 2 ಸಾಕಪ್ಪ, ಮಧ್ಯದ್ದು ನಾವು ಹಿಂದೆ ಡಿಸಿಷನ್ ತೊಗೊಂಡಿದ್ದೀವಿ, ಅದ ಮುಂದುವರಿಲಿ ಅಂತ ಅವರು. ಆದರೆ ಇದು ನಾವು ಸರ್ಕಾರ ಪಾತ್ರ ತೆಗೆದುಕೊಂಡಿದ್ದೀವಿ, ಇದು ಅನ್ನಲೇಬೇಕು. ನೀವು ಅಪಮಾನ ಮಾಡ್ತಾಯಿದ್ರಿ ಒಂದೇ ಮಾತರಂ ಈ ಗೀತೆಗೆ ಅಂತ. ಇವರು ಯಾರಿಗೆ ಅಪಮಾನ ಮಾಡ್ತಾ ಇದ್ದಾರೆ? BJPಗೆ ಹೇಳ್ತಾ ಇದ್ದಾರೆ, ಇಲ್ಲ ಇದು ತುಷ್ಟೀಕರಣದ್ದು,